ಎಲ್ರಿಗೂ ನಮಸ್ಕಾರ. ಹುಟ್ಟುಹಬ್ಬದ ಶುಭಾಶಯಗಳು. ಭಾವನಾ, ವಿನಯ್ ಗುರೂಜಿ, ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಸೋಮೇಶ್ವರ್ ಅವರು, ಮೂಗ್ ಸುರೇಶ್, ಬಣಕರ್ ಕರೆದ ತಕ್ಷಣ ಪ್ರೀತಿಯಿಂದ ವಿನಯ್ ಗುರೂಜಿಯವ್ರ ಹತ್ರ ಸುಮಾರು 13 ವರ್ಷಗಳಾಯ್ತು ಗುರೂಜಿ ನೀವು ನನ್ನ ಭೇಟಿ ಮಾಡಿ. ಆ ಆತ್ಮೀಯತೆ, ಆಪ್ಯಾಯತೆ ಯಾವಾಗಲೂ ತೀರಾ ಮಗು ಥರ ನೋಡುವಂಥ ಮನಸ್ಸು. ಯಾವುದೇ ಹಿಂದೆ ಮುಂದೆ ಹಿಡನ್ ಅಜೆಂಡಾಗಳಿಲ್ಲ. ತುಂಬ ಪ್ರೀತಿಯಿಂದ ಕಾಣ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ. ದುರ್ಗಕ್ಕೆ ನಾನು 13-14 ವರ್ಷನೇ ಆಯ್ತಲ್ಲ ಸ್ವಾಮೀಜಿ. ನಾನು ಅಲ್ಲಿ ನನ್ನ ಸ್ನೇಹಿತರೊಬ್ಬರಿದ್ದಾರೆ, ಕಲ್ಯಾಣ್ ಅಂತ, ನಿಮ್ಮ ಜೊತೆ ಓದಿದ್ದಂತೆ ಕಲ್ಯಾಣ್. ಅವ್ರು ಕರ್ಕೊಂಡು ಹೋದ್ರು ಆ ಮಠಕ್ಕೆ. ಅವ್ರು ತೋರಿಸಿದ ಅವ್ರು ಆಡಿದ ಮಾತುಗಳು, ಅಲ್ಲಿ ಹಿಂದೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ದೇವಸ್ಥಾನ ಕರ್ಕೊಂಡೋಗಿ ಪೂಜೆ ಮಾಡಿ ಅವತ್ತು ಭಗವಂತನ ಆಶೀರ್ವಾದ ಕೊಡಿಸ್ರಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೋಮೇಶ್ವರ್ ಸರ್, ನಾವಿವ್ರನ್ನ ಟಿ ವಿನಲ್ಲಿ ಅವ್ರು ಕೊಡೋ ಜ್ಞಾನ, ಅವ್ರು ಆಡೋ ಮಾತುಗಳು, ಅವ್ರು ಮಾತಾಡೋ ಶೈಲಿ, ಚಿಕ್ಕ ಬ್ರೇಕ್ ಹಾಕೊಂಡು ಅಕ್ಷರಕ್ಕೂ ಒಂದು ಬ್ರೇಕ್ ಹಾಕ್ತಾರೆ. ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ನಾವು ಬಾಲ್ಯದಿಂದಲೂ ಅವ್ರನ್ನ ನೋಡ್ಕೊಂಡು ಬರ್ತಾಯಿದ್ದೀವಿ. ಸರ್, ನಿಮ್ಮ ಭಾಷಣ ತುಂಬ ಅದ್ಭುತವಾಗಿತ್ತು, ತುಂಬ ಪ್ರಯೋಜನಕಾರಿಯಾಗಿತ್ತು. ಮಕ್ಕಳೇ, ಅವರ ಮಾತುಗಳನ್ನ ದಯಮಾಡಿ ನಿಮ್ಮ ಓದಿನ ವಿಧಾನದಲ್ಲಿ ಅಳವಡಿಸ್ಕೊಳ್ಳಿ. ನಿಮ್ಮೆಲ್ಲರ ಬದುಕು ಬಂಗಾರ ಆಗಲಿ. ಇವತ್ತಿನ ಉದ್ದೇಶ ತುಂಬ ಸ್ಪಷ್ಟವಾಗಿದೆ, ತುಂಬ ಖುಷಿ ಕೊಡುವಂಥ ಒಂದು ಚಂದನೆ ಕೆಲಸ ಮಾಡ್ತಿದ್ದಾಳೆ. ಪ್ರತಿಭಾ ಪುರಸ್ಕಾರ. ನಿಮ್ಮ ಮುಂದಿನ ಬದುಕು ಬಂಗಾರ ಆಗಲಿ ಅಂತ ಹಾರೈಸಿ, ಅವಳ ಹುಟ್ಟುಹಬ್ಬದ ದಿನದಂದು ನಿಮ್ಮೆಲ್ಲರ ಬದುಕು ಚೆನ್ನಾಗಿರಲಿ ಅಂತ ಕೇಳ್ಕೊಂಡಿದ್ದಾಳೆ. ನಿಮ್ಮೆಲ್ಲರ ಬದುಕು ಬಂಗಾರ ಆಗಲಿ. ಎಲ್ಲ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಯಾರಿದ್ದೀರಾ, ನಿಮ್ಮ ಮಕ್ಕಳುಗಳು ಅವರ ಭವಿಷ್ಯವನ್ನು ತುಂಬ ಉಜ್ವಲಗೊಳಿಸ್ಕೊಳ್ಳೋದ್ರಲ್ಲಿ ನಿಮ್ಮ ಪಾತ್ರ ತುಂಬ ಮುಖ್ಯವಾಗುತ್ತೆ. ಅಂಥದ್ರಲ್ಲಿ ಈ ಥರದ್ದೊಂದು ಕಾರ್ಯಕ್ರಮಗಳಾದಾಗ ಅವರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ ಆಗುತ್ತೆ. ಆ ನಿಟ್ಟಲ್ಲಿ ಭಾವನಾ ಮಾಡಿರೋ ಕೆಲಸಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ಗುಡ್ ಲಕ್, ಒಳ್ಳೆಯದಾಗಲಿ. ಈ ರೀತಿ ಹೆಚ್ಚು ಕೆಲಸಗಳಾಗಲಿ ಅಂತ ಹಾರೈಸ್ತೀನಿ. ಸುರೇಶ್ ಅಣ್ಣ, ಕ್ಷಮೆ ಇರಲಿ ತಂದೆ ಅಂತ ಸಿನಿಮಾ ಮಾಡಿದ್ದಾರೆ. ಅವ್ರು ಹೇಳಿದ್ರಾಗಲೇ ನಾನು 5ನೇ ಕ್ಲಾಸೋ 6ನೇ ಕ್ಲಾಸೋ ಇದ್ದೆ. ಅವ್ರ ಜೊತೆ ನಾನು ನಾಟಕ ಕಲಾಕ್ಷೇತ್ರಕ್ಕೆ ಹೋದಾಗ ಅಂದಿನಿಂದಲೂ ಅದೇ ರೀತಿ ಪ್ರೀತಿ, ಅದೇ ಆತ್ಮೀಯತೆ. ಅವರ ನಿರ್ಮಾಣ ಮತ್ತು ನಿರ್ದೇಶನದಲ್ಲಿ ಕ್ಷಮೆ ಇರಲಿ ತಂದೆ ಇದೆ, ಜೂನ್ 12ಕ್ಕೆ ಬಿಡುಗಡೆ ಆಗ್ತಾಯಿದೆ. ದಯಮಾಡಿ ನಿಮಗೆಲ್ಲ ಕ್ಷಮೆ ಇರಲ್ಲ ನೋಡದೇ ಇದ್ದರೆ ಥಿಯೇಟ್ರಿಗೆ ಹೋಗಿ ಕ್ಷಮೆ ಇರಲಿ ತಂದೆ ನೋಡಿ ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ತೆ.